ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಯಾವುದೇ ಸಂಸ್ಥೆಗೆ ಭೂಷಣವೇ ಕಚೇರಿ. ಮರ ನಿಂತಿರುವ ಸ್ಥಾನಕ್ಕೆ ಮುಖ್ಯ ಕಚೇರಿ ಎನ್ನಬಹುದು. ಹಾಗೆಯೇ ಆ ಮರದಲ್ಲಿ ಬಿಟ್ಟ ಬೀಜದಿಂದ ಬೇರೆ ಜಾಗಗಳಲ್ಲಿ ಅದರ ತದ್ರೂಪಿ ಮರಗಳನ್ನು ಕಾಣಬಹುದು. ಹೀಗೆ ತನ್ನ ಚಾಪನ್ನು ಎಲ್ಲ ಕಡೆ ವಿಸ್ತಾರಗೊಳಿಸುತ್ತಾ ಸಾಗುತ್ತದೆ ಆ ಮರ. ಮರವು ತನ್ನ ವಂಶದ ಬೆಳವಣಿಗೆಯೂ ಪಡೆಯುತ್ತದೆ. ಅದೇ ಬಗೆಯಲ್ಲಿ ವಿಶ್ವ ಪ್ಲಸ್ ಟಿವಿ ತನ್ನ ಚಾನೆಲ್ಗೆ ವಲಯ ಕಚೇರಿಯನ್ನು ನಾಡಿನಾದ್ಯಂತ ವಿಸ್ತರಿಸುತ್ತಾ ಸಾಗಿದೆ. ಅದರ ಮೊದಲ ಬೀಜವೇ ಕೊಪ್ಪಳದಲ್ಲಿ ಫಲವಾಗಿ ಅರಳಿದೆ. ವಿಶ್ವ ಪ್ಲಸ್ ಟಿವಿ ಮತ್ತು ಸ್ಟಾರ್ 18 ಕನ್ನಡ ವಸಂತ ಭಾರತಿ ಕೊಪ್ಪಳದಲ್ಲಿ ತನ್ನ ವಲಯ ಕಚೇರಿಯನ್ನು ಶುರು ಮಾಡಿದೆ. ವಾಸುದೇವ ಟೌನ್ಶಿಪ್ ಪ್ರೈವೇಟ್ ಲಿಮಿಟೆಡ್ ಅವರ ಸಹಯೋಗದೊಂದಿಗೆ ತಲೆ ಎತ್ತಿರುವ ಈ ಕೇಂದ್ರದ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಗುರುವಾರ ಏರ್ಪಡಿಸಲಾಗಿತ್ತು. ವಿಶ್ವ ಪ್ಲಸ್ ಟಿವಿ ಅನ್ನುವಂಥದ್ದು ಹರಿಹರ ಬ್ರಹ್ಮದೇವರನ್ನು ಒಟ್ಟುಗೂಡಿಸಿಕೊಂಡು ಸಮಸ್ತ ಸನಾತನವನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ. ನಾವು ಭಾರತೀಯರೆಲ್ಲ ಇಂಗ್ಲೀಷರಲ್ಲ. ನಮಗೆ ಪ್ಯಾಂಟು ಶರ್ಟು ಕೊಟ್ಟು ಹೋಗಿದ್ದರು ಅವರು, ಆದರೆ ನಮ್ಮ ನಿಜವಾದ ವಸ್ತ್ರ ಇದಾಗಿದೆ. ಹಾಗಾಗಿ ನಾವು ಇವತ್ತು ವಿಶ್ವ ಪ್ಲಸ್ ಟಿವಿಯವರು ನಮ್ಮ ತಂಡ ಒನ್ ಟೀಮ್ ಒನ್ ಏಮ್ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಪಂಚೆಯನ್ನು ಕಟ್ಟಿಕೊಂಡು ಬಂದಿದ್ದೇವೆ. ಇದರಲ್ಲಿ ಕೃಷ್ಣರಿದ್ದಾರೆ, ಕರೀಮರಿದ್ದಾರೆ, ಗೋವಿಂದನಿದ್ದಾನೆ, ತಿರುಪತಿಯ ಸಪ್ತಗಿರಿ ವೆಂಕಟೇಶ ಇದ್ದಾನೆ, ಮತ್ತು ಶರಣಪ್ಪನಿದ್ದಾನೆ, ಶರಣಪ್ಪನಲ್ಲಿ ಶಿವನಿದ್ದಾನೆ, ಮಹೇಶನಲ್ಲಿ ಅಣ್ಣಪ್ಪನಲ್ಲಿ ಧರ್ಮಸ್ಥಳದ ಅಣ್ಣಪ್ಪ ದೇವರಿದ್ದಾನೆ. ಹೀಗೆ ನಾನು ಶ್ಯಾಮಸುಂದರ, ಎಲ್ಲರೂ ಒಟ್ಟಾಗಿ ನಾವು ಈ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಮೊದಲಿಗೆ ಕೊಪ್ಪಳ ರಾಯರ ಮಠದ ಶ್ರೀ ಪಂಡಿತ್ ರಘುಪ್ರೇಮಾಚಾರ್ಯರು ಹಾಗೂ ಶ್ರೀನಿವಾಸ್ ಆಚಾರ್ಯ ಮುತ್ತುಗಿ ಅವರ ನೇತೃತ್ವದಲ್ಲಿ ವಿಘ್ನಗಳ ನಿವಾರಕನಾಗಿರುವ ಗಣಪತಿ ಪೂಜೆಯನ್ನು ಮಾಡಲಾಯಿತು. प्रसन्नवदनं ध्यायेत् सर्वविघ्नोपशान्तये येषां हृदिस्थो भगवान् मङ्गलाय तनो हरिः विद्याबलं दैवबलं तदेव लक्ष्मीपदे हृदं स्मरामि येषामिन्देवरश्यामा हृदयस्थो जनार्दनाः सरस्वतं प्रणम्यादौ सर्वकार्यार्थसिद्धये तत्र श्रीविजयो भोजध्रुवानेतरमतिर्मम सर्वविघ्नहरस्तस्मै महागणाधिपतये नमः वाणीहिरण्यगर्भाभ्यां नमः शशीपटन्दराभ्यां नमः कुलदेवताभ्यो नमः स्थानदेवताभ्यो नमः सर्वेभ्यो देवेभ्यो नमः जगन्नाथविठलाय नमो नमः नमः शुभाभ्यां शोभने मुहूर्ते ब्रह्मणः विजयाभ्ये श्रीश्रीवराहरे वैवस्वतमन्वन्तरे कलियुगे प्रथमचरणे भरतवर्षे भरतखण्डे जम्बूद्वीपे दण्डकारण्ये देशे दक्षिणे तीरे शालिवाहनके नामक्षेत्रे अस्मिन् वर्तमाने नाम संवत्सरस्य उत्तरायणे वसन्तऋतौ चैत्रमासे शुक्लपक्षे दशम्यां तिथौ बृहस्पतिवासरे शुभनक्षत्रे शुभयोगे शुभकणे एवं उदयनिमित्तायां शुभतिथौ श्रीविष्णुप्रेरणया प्रीत्यर्थं मम ಈ ಪೂಜೆಯಲ್ಲಿ ಹಿರಿಯ ಪತ್ರಕರ್ತರು ಆದ ವಿಶ್ವ ಪ್ಲಸ್ ಟಿವಿಯ ಸಂಸ್ಥಾಪಕ ಶ್ರೀ ಶ್ಯಾಮಸುಂದರ ಕುಷ್ಟಗಿ ಹಾಗೂ ವಾಸುದೇವ ಟೌನ್ಶಿಪ್ನ ಸಂಸ್ಥಾಪಕರುಗಳಾದ ಕೃಷ್ಣ ಸಣ್ಣಪ್ಪ ಕುಷ್ಟಗಿ ಗಿಣಿಗೇರ, ಕರೀಂ ಪಾಷಾ ಮಹಮ್ಮದ್ ಮರ್ತುಜಾ ಮತ್ತು ಸಮಾಜ ಚಿಂತಕರು ವಿಶ್ವ ಪ್ಲಸ್ ಟಿವಿಯ ಸಹಯೋಗಿಗಳಾದ ಶ್ರೀ ಗೋವಿಂದರಾಜ್ ಎಂ ಹಾಗೂ ಶರಣಪ್ಪ ಸಿಂದೋಗಿ, ವಿಶ್ವ ಪ್ಲಸ್ ಟಿವಿಯ ಸಿಇಒ ಆದ ಅಣ್ಣಪ್ಪ ಬಿ ಗೌಡ ಇವರ ಸಮ್ಮುಖದಲ್ಲಿ ಗಣಪತಿಯ ಪೂಜೆಯನ್ನು ಮಾಡಲಾಯಿತು.
ಗಣಪತಿ ಪೂಜೆ ನಂತರ ವಿಶ್ವ ಪ್ಲಸ್ ಟಿವಿ ವಲಯ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ಶ್ರೀ ಪಂಡಿತ್ ರಘುಪ್ರೇಮಾಚಾರ್ಯ ಹಾಗೂ ಶ್ರೀಮದ್ ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ಶ್ರೀಕಂಠ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು. ಮೊದಲಿಗೆ ಕುಮಾರಿಯರಾದ ಅನುಪಮಾ ಜಿಎಂ ನೀರಾ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಅನುವು ಮಾಡಿಕೊಟ್ಟರು. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವಾ, ಮಾತಾ ಜಾಕಿ ಪಾರ್ವತಿ ಪಿತಾ ಮಹಾದೇವ, ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ, ಮೋದದಿ ನಿನ್ನಯ ಪಾದವ ತೋರೋ, ಸಾಧು ವಂದಿತನೇ ಆದರದಿಂದಲೇ, ಸಾಧು ವಂದಿತನೇ ಆದರದಿಂದಲೇ, ಗಜವದನ ಬೇಡುವೆ. ವಿಶ್ವ ಪ್ಲಸ್ ಟಿವಿಯ ಕರ್ತೃ ರಾಮಚಂದ್ರ ಕುಷ್ಟಗಿ ಅವರು ತಮ್ಮ ತಂದೆ ತಾಯಿಯನ್ನು ಸ್ಮರಿಸುತ್ತಾ ವಿಶ್ವ ಪ್ಲಸ್ ಟಿವಿ ದೇವ ದೇಶವೇ ಭಾರತೀಯತೆ ಹಾಗೂ ನಮ್ಮ ಸಂಸ್ಕೃತಿ ಸನಾತನತೆಯನ್ನು ಕಾಪಾಡುವುದರ ಜೊತೆಗೆ ಸಮಾಜದ ಒಳಿತಿಗಾಗಿ ಪ್ರಾರಂಭಿಸಿದ್ದೇವೆ ಎಂದು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಇಲ್ಲಿ ನನ್ನ ತಂದೆ ತಾಯಿಯನ್ನು ನೆನೆಸ್ಕೊಳ್ಳೇಬೇಕು. ಪ್ರತಿ ಬಾರಿಯೂ ತಂದೆ ತಾಯಿ ಇಲ್ಲದೆ ನಾವು ಮನುಷ್ಯರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯೋನಿಯಲ್ಲಿ ಹುಟ್ಟಿ ಬಂದ ನಮಗೆ ತಂದೆ ತಾಯಿಯೇ ಜಗತ್ತನ್ನು ತೋರಿಸಿರುವಂಥವರನ್ನು. ಅವರು ಒಂದು ಹೆಸರಾಂತ ಕವಿಗಳು. ಅವರ ಕಾವ್ಯ 10 ವರ್ಷಗಳ ಕಾಲ ಕರ್ನಾಟಕದ 10ನೇ ಕ್ಲಾಸ್ ಮಕ್ಕಳಿಗೆ ಇತ್ತು. ಆ ಕಾವ್ಯದ 2 ಸಾಲುಗಳನ್ನು ಹೇಳ್ತೇನೆ. ಎದೆಯ ಬಾಂಧಳದಲ್ಲಿ ಬಿದಿಗೆ ಚಂದ್ರಮ ಮೂಡಿ, ಸೊಗದ ಸೊದೆ ಎಲ್ಲೆಡೆಯೂ ಚಿಮ್ಮುತ್ತಿರಲಿ, ಭಾರತಾಂಬೆಯ ಕರುಳ ಕುಡಿಗಳೆಲ್ಲರಲ್ಲಿ ಕಾರುಣ್ಯದ ಬೆಳಕು ಮೂಡಿ ಬರಲಿ, ಕಾರುಣ್ಯದ ಬೆಳಕು ಮೂಡಿ ಬರಲಿ. ವಿಶ್ವ ಪ್ಲಸ್ ಟಿವಿ ಅನ್ನುವಂಥದ್ದು ಹರಿಹರ ಬ್ರಹ್ಮದೇವರನ್ನು ಒಟ್ಟುಗೂಡಿಸಿಕೊಂಡು ಸಮಸ್ತ ಸನಾತನವನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ. ನಾವು ಭಾರತೀಯರೆಲ್ಲ ಇಂಗ್ಲೀಷರಲ್ಲ. ನಮಗೆ ಪ್ಯಾಂಟು ಶರ್ಟು ಕೊಟ್ಟು ಹೋಗಿದ್ರು ಅವರು, ಆದರೆ ನಮ್ಮ ನಿಜವಾದ ವಸ್ತ್ರ ಇದಾಗಿದೆ. ಹಾಗಾಗಿ ನಾವು ಇವತ್ತು ವಿಶ್ವ ಪ್ಲಸ್ ಟಿವಿಯವರು ನಮ್ಮ ತಂಡ ಒನ್ ಟೀಮ್ ಒನ್ ಏಮ್ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಪಂಚೆಯನ್ನು ಕಟ್ಟಿಕೊಂಡು ಬಂದಿದ್ದೇವೆ. ನಂತರ ಶ್ರೀ ಪಂಡಿತ್ ರಘುಪ್ರೇಮಾಚಾರ್ಯರು ವಿಶ್ವ ಪ್ಲಸ್ ಟಿವಿಯು 1 ತಿಂಗಳಲ್ಲಿ 50,000ಕ್ಕೂ ಹೆಚ್ಚು ವ್ಯೂವರ್ಸ್ಗಳನ್ನು ಪಡೆದಿರುವುದಕ್ಕೆ ಶ್ಲಾಘಿಸಿದ್ದು, ಇನ್ನು ದಿವ್ಯ ದರ್ಶನದಲ್ಲಿ ಮೂಡಿ ಬರುತ್ತಿರುವ ಹರಿಕಥಾಮೃತ ಸಾರವನ್ನು ತಾವೆಲ್ಲರೂ ಶ್ರವಣ ಮಾಡಿ ಪುನೀತರಾಗಬೇಕೆಂದು, ಹಾಗೆಯೇ ವಿಶ್ವ ಪ್ಲಸ್ ಟಿವಿ ಮುಂದಿನ 1 ತಿಂಗಳಲ್ಲಿ 50 ಲಕ್ಷ ವ್ಯೂವರ್ಸ್ಗಳನ್ನು ಪಡೆಯುವಂತಾಗಲಿ ಎಂದು ಆಶೀರ್ವಚನ ನೀಡಿದರು. ಹೇಳೋದಿಷ್ಟೇ, ಇವರ ಏನು ಉದ್ದೇಶದಿಂದ ಈ ಕಾರ್ಯ ಮಾಡುತ್ತಾ ಇದ್ದಾರೆ, ಆ ಕಾರ್ಯ ನಿರ್ವಿಘ್ನವಾಗಿ ಸಾಂಗವಾಗಿ ವಿಸ್ತಾರವಾಗಿ ಸ್ವಾಮಿಯರು ಹೇಳಿದಂತೆ 5 ಲಕ್ಷ ಅಂತ ಇಟ್ಕೊಂಡಿದ್ವಿ. ಅದಲ್ಲ, ಇನ್ನೂ 50 ಲಕ್ಷವೂ ಆಗ್ಬೋದು, ಏನು ಚಿಂತೆ ಇಲ್ಲ. ಅದೇ ರೀತಿ ಶ್ರೀಕಂಠ ಸ್ವಾಮಿಗಳು ಧರ್ಮೋ ರಕ್ಷಿತೋ ರಕ್ಷಿತಃ ಎಂಬಂತೆ ಧರ್ಮ ಮಾರ್ಗದಲ್ಲಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಮುಂದುವರಿಯಲಿ, ಆ ಧರ್ಮವೇ ನಿಮ್ಮನ್ನು ಕಾಪಾಡಿಕೊಂಡು ಮುನ್ನಡೆಸಿಕೊಂಡು ಹೋಗುತ್ತದೆ ಎಂದು ಹೇಳುತ್ತಾ ನಿಮ್ಮ ಈ ಸಂಸ್ಥೆ ಉತ್ತುಂಗಕ್ಕೆ ಬೆಳೆಯಲಿ ಎಂದು ಆಶೀರ್ವದಿಸಿದರು. ಈಗ ಒಂದು ಗಾದೆ ಇದೆ ಕನ್ನಡದಲ್ಲಿ, ಅಂಗೈ ಹುಣ್ಣಿಗೆ ಕನ್ನಡಿ ಯಾಕ ಅಂಥೇಳಿ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ, ಆದರೆ ಸಮಾಜದ ಹುಣ್ಣಿಗೆ ಕನ್ನಡಿಯಾಗಿ ನಿಂದಿರೋದೇ ಮಾಧ್ಯಮ ಅಂತ ಹೇಳ್ಬೋದು. ಯಾವುದೇ ಮಾಧ್ಯಮಕ್ಕೆ ಅದಕ್ಕೆ ಧರ್ಮದ ಮಿತಿ ಇಲ್ಲ, ರಾಜಕೀಯದ ಕಪಿಮುಷ್ಟಿ ಇಲ್ಲ, ಜಾತಿಯ ಸೀಮಿತ ಇಲ್ಲ. ಗುರುವಿನ ಆಶೀರ್ವಾದ, ಕೃಷ್ಣನ ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಇರ್ತದೆ ಅಂತ ಹೇಳ್ತಾ, ಇನ್ನೂ ಅವರ ಈ ಏನು ಯೋಜನೆ ಇದೆ ಅದು ಉತ್ತಂಗ ಮಟ್ಟಕ್ಕೆ ಕೇರಲಿ. ಇಲ್ಲಿ ಧರ್ಮ ಇರ್ತದೆ, ಅಲ್ಲಿ ಜಯ ಇರ್ತದೆ. ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳ್ತಾರೆ. ಧರ್ಮಕ್ಕಾಗಿ ಕಂಕಣಬದ್ಧರಾಗಿ ನಿಮ್ಮ ತಂಡ ನಿಂತಿದೆ. ಆ ಧರ್ಮಕ್ಕೆ ಜಯವಾಗಲಿ, ಆ ಕಾರ್ಯಕ್ಕೆ ಜಯವಾಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ. ಈ ಸಂಸ್ಥೆಯ ಸಹಯೋಗಿಗಳಾದ ಕೃಷ್ಣಯ್ಯ ಕುಷ್ಟಗಿ ಹಾಗೂ ಕರೀಂ ಪಾಷಾ ಶರಣಪ್ಪ ಸಿಂಧೋಗಿ, ಶ್ರೀ ಗೋವಿಂದರಾಜ್ ಎಂ ಹಾಗೂ ವಿಶ್ವ ಪ್ಲಸ್ ಟಿವಿಯ ಪ್ರೇಕ್ಷಕರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಭೂತರಾಗಿರುವ ಪ್ರತಿಯೊಬ್ಬರಿಗೂ ವಿಶ್ವ ಪ್ಲಸ್ ಟಿವಿ ತಂಡ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ವಿಶ್ವ ಪ್ಲಸ್ ಟಿವಿ ಕೊಪ್ಪಳ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.